ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಅಂತ. ಹೌದು ಸ್ನೇಹಿತರೆ, ನಮ್ಮ ಚಾನಲ್ನ ಕಡೆಯಿಂದ ನಾನು ನಿಮಗೋಸ್ಕರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಅರೇಂಜ್ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಡ್ರಾಯಿಂಗ್ ಮಾಡೋದಕ್ಕೆ ಇಷ್ಟ ಇದೆ, ಆಸಕ್ತಿ ಇದೆ, ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ನೀವು ಸಹ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಜಾಸ್ತಿ ಸಮಯನ ತೆಗೆದುಕೊಳ್ಳದೆ ನಾನು ನಿಮಗೆ ಪೂರ್ತಿಯಾಗಿ ಈ ಕಾಂಪಿಟೇಷನ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಮೊದಲನೇದಾಗಿ ಯಾರೆಲ್ಲ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು ಅಂತ ನೋಡೋದಾದ್ರೆ, ಯಾರಿಗೆಲ್ಲ ಡ್ರಾಯಿಂಗ್ ಬರುತ್ತೋ, ಯಾರಿಗೆಲ್ಲ ಡ್ರಾಯಿಂಗ್ ಮಾಡುವಂತಹ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಯಾವುದೇ ರೀತಿಯಾದಂತಹ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಎರಡನೇದಾಗಿ ನೀವು ಯಾವ ರೀತಿಯಾದಂತಹ ಚಿತ್ರವನ್ನ ಬಿಡಿಸಬೇಕು, ಜೊತೆಗೆ ಯಾವ ಚಿತ್ರವನ್ನ ಬಿಡಿಸಬೇಕು ಅಂತ ಹೇಳೋದಾದ್ರೆ, ಸ್ನೇಹಿತರೆ ನಿಮಗೆ ಇಷ್ಟವಾದ ಯಾವುದಾದ್ರೂ ಅಪ್ಪು ಸರ್ ಅವರ ಭಾವಚಿತ್ರವನ್ನ ನೀವು ಬಿಡಿಸಬಹುದು. ಜೊತೆಗೆ ಪೇಂಟಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಕೇವಲ ಪೆನ್ಸಿಲ್ ಅನ್ನ ಬಳಸ್ಕೊಂಡು ಸ್ಕೆಚ್ ಡ್ರಾಯಿಂಗ್ ಮಾಡಿದ್ರೆ ಸಾಕು. ಯಾರು ಕೂಡ ಪೇಂಟ್ ಅನ್ನ ಯೂಸ್ ಮಾಡೋದು ಬೇಡ, ಕೇವಲ ಸ್ಕೆಚ್ ಡ್ರಾಯಿಂಗ್ ಮಾಡಿದ್ರೆ ಸಾಕು. ಮೂರನೇದಾಗಿ ಬಹುಮಾನದ ಬಗ್ಗೆ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಮೊದಲನೆಯ ವಿನ್ನರ್ಗೆ ಸಿಗತ್ತೆ 10,000 ರೂಪಾಯಿ ಕ್ಯಾಶ್ ಪ್ರೈಸ್, ಜೊತೆಗೆ ಅಪ್ಪು ಸರ್ ಅವರ ಒಂದು ಸ್ಟ್ಯಾಚು ಸಿಗತ್ತೆ. ಎರಡನೆಯ ಬಹುಮಾನ ಬಂದ್ಬಿಟ್ಟು 5,000 ರೂಪಾಯಿ ಕ್ಯಾಶ್ ಪ್ರೈಸ್, ಹಾಗೆ ಮೂರನೆಯ ಬಹುಮಾನ ಬಂದ್ಬಿಟ್ಟು 3,000 ರೂಪಾಯಿ ಕ್ಯಾಶ್ ಪ್ರೈಸ್, ಹಾಗೆ 4 ಮತ್ತು 5ನೆಯ ವಿನ್ನರ್ಗೆ ಅಪ್ಪು ಸರ್ ಅವರ ಒಂದು ಟೀ ಶರ್ಟ್ ಬಹುಮಾನವಾಗಿ ಸಿಗತ್ತೆ. ನಾಲ್ಕನೇದಾಗಿ ನೀವು ಮಾಡಿರುವಂತಹ ಸ್ಕೆಚ್ ಅನ್ನ ಎಲ್ಲಿಗೆ ಹೇಗೆ ಕಳಿಸ್ಬೇಕು ಅಂತ ಅಂದ್ರೆ, ಸ್ನೇಹಿತರೆ ನಾನು ಹೇಳುವಂತಹ ಅಡ್ರೆಸ್ಸಿಗೆ ನೀವು ಮಾಡಿರುವಂತಹ ಸ್ಕೆಚ್ ಅನ್ನ ಕಳಿಸ್ಕೊಡ್ಬೇಕಾಗತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಅಡ್ರೆಸ್ಸನ್ನು ದಯವಿಟ್ಟು ನೋಟ್ ಮಾಡಿಕೊಂಡು ಈ ವಿಳಾಸಕ್ಕೆ ನೀವು ಮಾಡಿರುವಂಥ ಸ್ಕೆಚನ್ನು ಕಳಿಸ್ಕೊಡಿ. ಜೈ ಕನ್ನಡ ಯೂಟ್ಯೂಬ್ ಆಫೀಸ್, ಜಯಂತ್ ಎಸ್ ಶೆಟ್ಟಿ, ಹಳೆಮಠ ರೋಡ್, ಮಂಕಿ, ಡಿಸ್ಟ್ರಿಕ್ಟ್ ಉತ್ತರ ಕನ್ನಡ, ಪಿನ್ ಕೋಡ್ 581348, ಹಾಗೆ ಮೊಬೈಲ್ ನಂಬರನ್ನು ಸಹ ನೋಟ್ ಮಾಡಿಟ್ಕೊಳ್ಳಿ. ಪೋಸ್ಟಲ್ಲಿ ನಿಮ್ಮ ಹೆಸರು ಮತ್ತು ಅಡ್ರೆಸ್ ಇರುತ್ತೆ, ಆದರೆ ಇದರ ಜೊತೆಗೆ ಮುಖ್ಯವಾಗಿ ಡ್ರಾಯಿಂಗ್ನ ಹಿಂಭಾಗದಲ್ಲಿ ನಿಮ್ಮ ಪೂರ್ಣ ಹೆಸರು ಮತ್ತು ಪೂರ್ಣ ವಿಳಾಸದ ಜೊತೆಗೆ ಅತಿ ಮುಖ್ಯವಾಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಬರೆದು ಕಳುಹಿಸಿ. ನೀವು ಮಾಡಿರುವಂತಹ ಡ್ರಾಯಿಂಗ್ ಅನ್ನ ಆದಷ್ಟು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ಟ್ರೈ ಮಾಡಿ. ಏಕೆ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಚೀಪ್ ಆಗುತ್ತೆ. ನೀವು ಪ್ರೈವೇಟ್ ಕೊರಿಯರ್ ಮೂಲಕನೂ ಕಳಿಸ್ಕೊಡ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದರೆ ನಿಮಗೆ ಪ್ರೈವೇಟ್ ಕೊರಿಯರ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ನಾನು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಡ್ರಾಯಿಂಗ್ ಅನ್ನ ಆನ್ಲೈನ್ ಮೂಲಕನೇ ಕಳಿಸೋದಕ್ಕೆ ಹೇಳ್ತಾ ಇದ್ದೆ, ಆದರೆ ಹೀಗೆ ಮಾಡಿದ್ರೆ ಯಾರು ಕೂಡ ಈ ಕಾಂಪಿಟೇಷನ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಾನು ನಿಮಗೆ ಈ ಡ್ರಾಯಿಂಗ್ ಅನ್ನ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ಹೇಳ್ತಾ ಇದ್ದೀನಿ. ಐದನೇದಾಗಿ ನಿಮ್ಮ ಸ್ಕೆಚ್ಚು ಯಾವ ಸೈಜ್ ಅಲ್ಲಿ ಇರಬೇಕು, ಜೊತೆಗೆ ಯಾವ ಪೇಪರ್ ಅನ್ನ ಯೂಸ್ ಮಾಡಬೇಕು ಅನ್ನೋದು. ಸ್ನೇಹಿತರೆ ನೀವು ಯಾವ ಡ್ರಾಯಿಂಗ್ ಪೇಪರ್ ಅನ್ನ ಬೇಕಾದ್ರೂ ಬಳಸಬಹುದು, ಜೊತೆಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸ್ಕೆಚ್ ಅನ್ನ ಮಾಡಬಹುದು. ಉದಾಹರಣೆಗಾಗಿ ನೀವು A4 ಶೀಟ್ ಅಲ್ಲಿ ನಿಮ್ಮ ಸ್ಕೆಚ್ ಅನ್ನ ಮಾಡಬಹುದು. A4 ಸೈಜ್ ಅಲ್ಲಿ ಸ್ಕೆಚ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಆದ್ರೆ A4 ಸೈಜ್ ಅನ್ನ ಒಮ್ಮೆ ಫೋಲ್ಡ್ ಮಾಡಿದಾಗ ಯಾವ ಸೈಜ್ ಬರುತ್ತೋ ಅದರಲ್ಲೂ ಸಹ ನೀವು ಸ್ಕೆಚ್ ಅನ್ನ ಮಾಡಬಹುದು. ನಿಮಗೆ ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ರೆ ಖಂಡಿತವಾಗಿಯೂ ನೀವು ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಬಹುದು. ಇಲ್ಲ ಕಷ್ಟ ಆಗುತ್ತೆ ಅಂತ ಆದ್ರೆ ಇನ್ನೊಂದು ಫೋಲ್ಡ್ ಮಾಡಿ ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಿ. ಇದು ಸ್ಕೆಚ್ ಮಾಡಿ ನಮಗೆ ಕಳಿಸೋದಕ್ಕೆ ಇರುವಂತಹ ಫೈನಲ್ ಸೈಜು. ಇದಕ್ಕಿಂತ ಚಿಕ್ಕದಾದ್ರೆ ನಮಗೆ ಜಡ್ಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ಈ ಸೈಜ್ ಅಲ್ಲಿ ನಮಗೆ ಕಳಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ನಮಗೆ ಕಳಿಸೋದಕ್ಕೆ ಕಷ್ಟ ಆಗೋದಿಲ್ಲ ಅಂದ್ರೆ A4 ಸೈಜ್ ಅಲ್ಲಿ ಸ್ಕೆಚ್ ಮಾಡಿ ಕಳಿಸಿ. A4 ಸೈಜ್ ಅಲ್ಲಿ ಸ್ಕೆಚ್ ಮಾಡಿ ಕಳಿಸಿದ್ರೆ ದಯವಿಟ್ಟು ಫೋಲ್ಡ್ ಮಾಡಬೇಡಿ. ಫೋಲ್ಡ್ ಮಾಡಿದ್ರೆ ಸ್ಕೆಚ್ ಹಾಳಾಗುತ್ತೆ. ನಾನು ಹೇಳಿರುವಂತಹ ಯಾವ ಸೈಜಲ್ಲಿ ನೀವು ಸ್ಕೆಚ್ ಮಾಡಿ ಕಳಿಸಿದ್ರೂ ಸಹ ದಯವಿಟ್ಟು ಅದನ್ನು ಫೋಲ್ಡ್ ಮಾಡಿ ಕಳಿಸ್ಬೇಡಿ. ಫೋಲ್ಡ್ ಮಾಡಿ ಕಳಿಸಿದ್ರೆ ಡ್ರಾಯಿಂಗ್ ಹಾಳಾಗುತ್ತೆ. ಅದಕ್ಕೆ ನಾನು ಚಿಕ್ಕ ಸೈಜ್ ವರೆಗೂ ನಿಮಗೆ ಸ್ಕೆಚ್ ಅನ್ನ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದೀನಿ. ಆರನೇದಾಗಿ ಈ ಸ್ಪರ್ಧೆಯ ವಿನ್ನರ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು. ಸ್ನೇಹಿತರೆ ಯಾವಾಗ ಈ ವಿಡಿಯೋಗೆ 5 ಲಕ್ಷದ ಮೇಲೆ ವ್ಯೂಸ್ ಬರುತ್ತೋ ಆ ತಕ್ಷಣವೇ ವಿನ್ನರ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಯಾರೆಲ್ಲ ವಿನ್ನರ್ ಆಗಿರ್ತಾರೋ
ಅವರ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸಲಾಗುತ್ತೆ. ಇದರ ಜೊತೆಗೆ ಜೈ ಕನ್ನಡ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಜೈ ಕನ್ನಡ ವಾಟ್ಸಪ್ ಚಾನಲ್ನಲ್ಲಿ ವಿಜೇತರ ಹೆಸರನ್ನ ಪೋಸ್ಟ್ ಮಾಡಲಾಗುತ್ತೆ. ಈಗ ನಿಮ್ಮೆಲ್ರಿಗೂ ಈ ಸ್ಪರ್ಧೆಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಇನ್ನೇನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಜೈ ಕನ್ನಡ ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಎಲ್ಲರೂ ಹೆಚ್ಚಿನದಾಗಿ ಪಾರ್ಟಿಸಿಪೇಟ್ ಮಾಡಿ ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.